ನೋಡಿ, 1 ಲೋಟ ಅಕ್ಕಿ ನೆನೆ ಹಾಕಿದ್ದೀನಿ ನಾನು ಎಗ್ ರೈಸ್ ಮಾಡೋಣ ಅಂತ. ಅಕ್ಕಿ ನೆನೀತಾ ಇರುತ್ತೆ, ಅಷ್ಟರಲ್ಲಿ ಎಗ್ ರೈಸ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, 2 ಈರುಳ್ಳಿ ತೊಗೊಂಡಿದ್ದೀನಿ ಎಗ್ ರೈಸ್ ಮಾಡೋಕ್ಕೆ. ನೋಡಿ, ಈರುಳ್ಳಿ ಸಣ್ಣ ಕುಯ್ದಿದ್ದೀನಿ. ನೋಡಿ, ಟೊಮೆಟೊ 1 ಕುಯ್ದಿದ್ದೀನಿ ಸಣ್ಣಕ್ಕೆ. ಟೊಮೆಟೊ ಈರುಳ್ಳಿ ರೆಡಿಯಾಗಿದೆ. ಇವಾಗ ಕೊತ್ತಂಬರಿ. ಎಗ್ ರೈಸ್ಗೆ 2 ಹಸಿಮೆಣ್ಸಿನ್ಕಾಯಿ ಸಾಕು ಖಾರಕ್ಕೆ. ನೋಡಿ, ಬಾಣಲೆ ಇಟ್ಟಿದ್ದೀನಿ. ಇವಾಗ ಎಗ್ ಫ್ರೈ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಕುಯ್ದಾಯ್ತು. ಫ್ರೆಂಡ್ಸ್ ನೋಡಿ, ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಈಗ ಸೋಂಪು ಕಾಳು ಹಾಕಿದ್ದೀನಿ. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ. ಕಲರ್ ಬದಲಾಗಿದೆ. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಮೆತ್ತಗಾಗಿದೆ, ಸಾಫ್ಟಾಗಿದೆ. ಕರಿಬೇವು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಎಗ್ ರೈಸ್ಗೆ ಮಸಾಲಗಳು ಹಾಕ್ತೀನಿ, ಸ್ಪೈಸಸ್. ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಅರಿಶಿನ ಪುಡಿ, ಚಕ್ಕೆ ಲವಂಗ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಪ್ಯೂರ್ ಗರಂ ಮಸಾಲ ಬಳಸೋದು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗ್ರೀನ್ ಚಿಲ್ಲಿ ಸಾಸ್, ಡಾರ್ಕ್ ಸೋಯಾ ಸಾಸ್. ಎಲ್ಲ ಮಸಾಲೆ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಎಗ್ ಹಾಕಲ್ಲ. ನೋಡಿ, ನಾನಿಲ್ಲಿ 3 ಎಗ್ ಹಾಕಿದ್ದೀನಿ. ಮಸಾಲ ರೆಡಿ ಆಗಿದೆ. ಇವಾಗ ರೈಸ್ ಹಾಕಿ ಕಲಸೋಣ. ಇದಕ್ಕೆ ರೈಸ್ ಹಾಕಿದ್ದೀನಿ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಮಸಾಲ ಜೊತೆ. ಎಗ್ ರೈಸ್ ರೆಡಿ ಆಯಿತು. ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ರೆ ಫಿನಿಶ್. ಎಷ್ಟು ಚೆನ್ನಾಗಿದೆ, ಸ್ಪೈಸಿ ಎಗ್ ರೈಸ್ ರೆಡಿ. ಖಾರವಾಗಿರುತ್ತೆ.